ಮುಂದಿನ ವರ್ಷದಾಗ ಎಲ್ಲಾರು ಕಲ್ಯಾಣ ಆಗ್ಲಿ, ಎಲ್ಲಾರು ಚಲೋ ಹೆಂಗ್ ಸಿಗ್ಲಿ. ಇನ್ನು ಮುಂದ ಚೆನ್ನಾಗಿ ನಡೆಸ್ಕೊಂಡವ್ರಿ. ಇದರಿಂದ ಇಬ್ರು ಕಾರದ ಕೈಗಳ ಯಶಸ್ ಐತಿ. ಅವ್ರು ಇವತ್ತು ನಾವ್ ಎಲ್ಲಿ ಬಂದೇವ್ ಗೊತ್ತೇನ್ರಿ? ಫೈನಲ್ ಆಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದೀವು. ನಮಸ್ಕಾರಪ್ಪ ಎಲ್ಲಾರ್ಗು. ನಾನ್ ನಿಮ್ಮ ಅರುಣ್ ಕನ್ನಡಿಗ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾ ನಮ್ಮ ಅರುಣ್ ಕನ್ನಡಿಗ ಫ್ಯಾಮಿಲಿಗೆ. ಎಲ್ಲಾರು ಈಗ ಸಪೋರ್ಟ್ ಮಾಡ್ರಿ. ಕಡಿಮೆ ಇಲ್ಲ ಗಣಪತಿ ಪ್ರತಿಷ್ಠಾಪನೆ ಮಾಡ್ಬೇಕು, ಇಲ್ಲ ಏನಾರ ಮೆರವಣಿಗೆ ಮೂಲಕ ತಗೊಂಬರಾಕ್ ಹೊಂಟೇವು. ಮನೆಯ ಗಣೇಶನ ನಮ್ಮ ಮನೆಗೆ ಬರಮಾಡ್ಕೊಂಡ್ವಿ. ನಮ್ ತಾಯಿ ಕೂಡ ವೇಟ್ ಮಾಡಕತ್ತಿರು ಆರತಿ ಹಿಡಿದು. ಹಾಗೆ ನಮ್ಮ ಮನೆ ಗಣಪತಿನ ತಂದಿಟ್ಟು ಬೀದಿ ಗಣಪತಿನ ತರೋಕೆ ಅಂತ ಎಲ್ರು ಕೂಡ ಹೊರಟಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಗಣೇಶನನ್ನ ಕರೆದುಕೊಂಡು ಬರ್ತಾ ಇದ್ವಿ. ಎಲ್ಲರೂ ಗುಲಾಲ್ ಆಡ್ಕೋತಾ ಬರ್ಲಕತ್ತಿರು. ಕೇಸರಿ ಅಂದರೆ ಶಕ್ತಿ ಮತ್ತು ಉತ್ಸಾಹದ ಪ್ರತೀಕ. ಇದು ಪ್ರಕೃತಿಯಲ್ಲಿ ಸೂರ್ಯೋದಯ ಮತ್ತು ಹಬ್ಬಗಳಲ್ಲಿ ಹೆಚ್ಚಾಗಿ ಕಾಣುವ ಒಂದು ಬಣ್ಣ. ಮೆರವಣಿಗೆ ಮೂಲಕ ಪ್ರತಿಷ್ಠಾಪನಾ ಸ್ಥಳಕ್ಕೆ ಬಂದ್ವಿ ನಾವು. ಹಾಗೆ ಗಣೇಶನಿಗೆ ಮಹಾಮಂಗಳಾರತಿನೂ ಮುಗಿಸಿದ್ವಿ ನಾವು. Ganesh Festival Day 2. ಫೈನಲ್ ಆಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವು. ಬ್ಯಾಕ್ ಗ್ರೌಂಡ್ ಏನ್ ಕಾಣತ್ತ ಅದೆಲ್ಲ ಹಿಮಾಲಯ ಪರ್ವತ ಜೊತೆ ಸ್ವಲ್ಪ ಪರ್ವತ ಟೈಪ್ ಮಾಡಿದ್ವು. ಎಲ್ಲ ಹುಡುಗರು ಸ್ವಲ್ಪ ಎಲ್ಲ ಅಲ್ಲಿ ರೀಲ್ಸ್ ದಾಗ ನೋಡ್ಕಿಸಿಂದ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಾಕತ್ತಿರು. ಈ ತರ ಆಗೈತ್ ನೋಡ್ರಿ ನಮ್ ಡೆಕೋರೇಷನ್. ಫೈನಲ್ ಆಗಿ ಸತತವಾಗಿ 13 ವರ್ಷ ಆಯ್ತು ನಾವು ಪ್ರತಿಷ್ಠಾಪನೆ ಮಾಡ್ಕೊತ ಬಂದೆವು. 13 ವರ್ಷದಿಂದ ನಾವ್ ಎಷ್ಟಿದ್ದೀವಿ ಗೊತ್ತೇನ್ರಿ? ಈ ಹುಡುಗನ್ ತೋರಿಸ್ತಾನ ನೋಡ್ರಿ. ಇವ್ ನೋಡ್ರಿ ಈ ಹುಡುಗನ ಎಷ್ಟಿದೀವ್ರಿ ನಾವು. ತಮ್ಮ ಎಷ್ಟನೇದಾಗಿನಿ? 7ನೇ ಹೋಗ್ಕ ನೋಡ್ರಿ. ನಾವು 7ನೇ ಇದ್ದಾಗಿಂದ ಕುಣ್ಸಾಕತ್ತಿದೀವ್ರಿ. 7ನೇ ಕುಣ್ಸಾಕತ್ತಿದೀವ್ರಿ. ಸ್ಟಾರ್ಟಿಂಗ್ ನಮ್ 1ನೇ ವರ್ಷ 2ನೇ ವರ್ಷ ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಇತ್ತು. 3ನೇ ವರ್ಷ ನಾವು ಇಲ್ಲಿ ಕಡೆ ಶಿಫ್ಟ್ ಆಗಿದ್ವಿ. 3ನೇ ವರ್ಷ ಆದ್ಮೇಲೆ ಇಲ್ಲೇನ್ ಕುಣ್ಸಿದ್ವು. 3ನೇ ವರ್ಷ ಫೈನಾನ್ಸಿಯಲ್ ಸಪೋರ್ಟ್ ಜಾಸ್ತಿ ಆಕಿತ್ತು. ಅವಾಗ ಹಿರಿಯರ ಸಪೋರ್ಟ್ ನಮಗೆ ಸಿಗಾಕಿತ್ತು. ಈ ಕಡೆ ಓನ್ಯನವ್ರ ಸಪೋರ್ಟ್ ಸಿಗಾಕಿತ್ತು. ಈ ಕಡೆ ಹೆಣ್ಮಕ್ಳು ಸಪೋರ್ಟ್ ಸಿಗಾಕಿತ್ತು. ಎಲ್ಲ ಸಪೋರ್ಟ್ ಇಂದ ನಾವು ಇಲ್ಲಿವರೆಗೂ ಬಂದ್ ನಿಂತೇವು. ನೀವು ನೋಡ್ಬಹುದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಹೆಂಗೈತಿ ಅಂತ. ಆ ಡೆಕೋರೇಷನ್ ಹೆಂಗೈತಿ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ಹೆಂಗೈತಿ ಅಂತ ಹೇಳ್ರಿ. ಹಾಗೆ ಸಾಯಂಕಾಲ ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮ ಬೇರೆ ಇತ್ತು. ಇಡೀ ಏರಿಯಾ ಬ್ಯೂಟಿ ನೀನು. ಇವಳು ಚಂದಿರನ ಕೊನೆ ಮಗಳೇ ದೇವರೇ. ಇವಳು ಇಂದಿರನ ಊರಿನವಳೇ. தாங்கல் பங்காரி தாங்கல் பங்காரி தாங்கல் பங்காரி தாங்கல் பங்காரி ராக்லேட் கண்ணல்ல கொடுக்கு கோரி தாங்கல் பங்காரி தாங்கல் பங்காரி தாங்கல் பங்காரி கொடுக்கு நகாரி. चिकमो चाचमाळ होती गतीस तोळ्याची ग. चिकमो त्याची माळ होती गतीस तोळ्याची ग. जसा गणपतीचा गोंडा ಹಂಗ ನಾವ್ ಈ ಕಾರ್ಯಕ್ರಮನ ಮುಗಿಸ್ಕೊಂಡು ನಮ್ ದೋಸ್ತ್ PC ತಂದಿದ್ದ ಅದ್ರ ಪೂಜೆಗಂತ ಕರೆದಿದ್ದ. ಇವತ್ ನಾವ್ ಎಲ್ಲಿ ಬಂದೇವ್ ಗೊತ್ತೇನ್ರಿ? ನಮ್ ದೋಸ್ತುಗಳದ ರೂಮಿಗೆ ಬಂದೇವ್. ಯಾಕಂತ ಕೇಳ್ತೀರೇನ್ರಿ? ನಮ್ ದೋಸ್ತ BGMI ಹಾಡಾಕತ್ತೇನ್ರಿ. 1 ವರ್ಷ ಆಯ್ತು ಬಾಳ ಕಷ್ಟಪಟ್ಟ ಇಲ್ಲಿ ಮಠ ಬಂದನ್ರಿ. ಏನ ಅವಂದ ಸೆಟಪ್ ರೂಮ್ ಮಾಡ್ಯಾರ, PC ಬಿಲ್ಡ್ ಮಾಡ್ಯಾವ. ಆ PC ತೋರಿಸ್ತಾನ ಬೇರೆ ನೋಡ್ರಿ. ಬಾಳ ಕಷ್ಟಪಟ್ಟ 1 ವರ್ಷ ಆಯ್ತು. ಇನ್ನು 1 ವರ್ಷ ಆಗಿಲ್ ಕಾದೈತಿ. ದಸರಿ PC ಅದ ಬಿಲ್ಡ್ ಮಾಡ್ಯಾನು.
ಮಾನ್ಸ್ಟರ್ ಗೇಮಿಂಗ್ ನೀವು ನೋಡಿಲ್ಲಲ್ಲ, ಮಾನ್ಸ್ಟರ್ ನೀವು ನೋಡಿಲ್ಲಲ್ಲ, ನಾ ತೋರಿಸ್ತೀನಿ ಮಾನ್ಸ್ಟರ್. ಇವಾಗ ನೋಡ್ರಿ ನಮ್ ದೋಸ್ತ ಮಾನ್ಸ್ಟರ್ ಗೇಮಿಂಗ್. ನಮಸ್ಕಾರ ರೀಪ್ಪ ಎಲ್ಲಾ ಸೌಕರ್ ಮಂದಿಗೂ, ಹೆಂಗದ್ರಿಪ್ಪ ಎಲ್ಲಾ ಸೌಕರ್ ಮಂದಿ ಆರಾಮಿದ್ರಲ್ಲ? ಮತ್ತ ಏನ್ ನಡೆಯುತ್ತೆ ಎಲ್ಲಾರ್ದು? ಇವತ್ತೈತಿ ಗಣೇಶ ಚತುರ್ಥಿ. ಸೊ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹಾಗೂ ಅರುಣ್ ಕಡೆಯಿಂದ. ಮಾನ್ಸ್ಟರ್ ಹಾಗೂ ಅರುಣ್ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗ ಸೆಟಪ್ ಬಹಳ ಕಷ್ಟಪಟ್ಟ ಬಿಲ್ಡ್ ಮಾಡ್ಯಾರು. ಬರೀ ಒಂದ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಹೆಂಗೈತಿ ನಾವು ಎಕ್ಸ್ಪೀರಿಯನ್ಸ್ ಅಮ್ಮ ಹೆಂಗ ಅನ್ಸತಿ ನಿನಗ? ಗೈಸ್ ನೋಡ್ರಿ, ನಾವ ಒಂದೇನೋ ಅನ್ಕೊಂಡು ಸುಮ್ಮನೆ ಗೇಮ್ ಆಡ್ತಿದ್ವಿ. ನಾವ ಬ್ಯಾರದಾರ ಸ್ಟ್ರೀಮರ್ಗಳನ್ನ ನೋಡ್ಕೋತ ನಾವು ಸ್ಟ್ರೀಮಿಂಗ್ ಮಾಡ್ಬೇಕು ಅಂತಂದ್ರೆ ಒಂದ್ ಕನಸು ಕಟ್ಕೊಂಡಿದ್ವಿ. ಯಾವಾಗ 2018-19 ಅವಾಗ ಏನಿತ್ತಪ್ಪ ಅಂದ್ರ ನಮ್ದು ಪರಿಸ್ಥಿತಿ ಅಷ್ಟೊಂದ ಸರಿ ಇರಲಿಲ್ಲ. ಸೊ ಇವಾಗ ಏನೈತಿ, ನಮ್ ಕಾಲ್ ಮೇಲೆ ನಾವ್ ನಿಂತ ಇವತ್ತ ನಮ್ ಗೇಮಿಂಗ್ ಸೆಟಪ್ ನೀವು ನೋಡ್ಬೋದು. ಒಂದೇನೋ ಕನಸು ಕಟ್ಕೊಂಡ್ ಗಿಸಿಂದ ನಾ ಒಬ್ಬ ಕರ್ನಾಟಕದಾಗ ಒಬ್ಬ ಒಳ್ಳೆ ಸ್ಟ್ರೀಮರ್ ಆಗ್ಬೇಕು, ಒಂದ್ ಹೆಸರು ಮಾಡ್ಬೇಕು ಅಂತಂದೇಳಿ ನಾ ಇವತ್ತಿಂದ ನನ್ನ PC ಸೆಟಪ್ ಇಷ್ಟು ದಿವಸ ಮೊಬೈಲ್ ನಿಂದ ಸ್ಟ್ರೀಮ್ ಮಾಡ್ತಿದ್ದೆ. ಸೊ ಇವತ್ತಿಂದ ಏನೈತ್ಲ PC ನಿಂದ ಸ್ಟ್ರೀಮ್ ಮಾಡ್ಬೇಕಂತಂದ್ರೆ ಸ್ಟಾರ್ಟ್ ಮಾಡತ್ತೀನಿ. ಸೊ ದಯವಿಟ್ಟು ಎಲ್ಲಾರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ. ಕೆಲವೊಬ್ರು ಈಗ ಬ್ಲಾಗರ್ ಆತು, ಸ್ಟ್ರೀಮರ್ ಆತು, ಒಂದೊಂದ್ ಲೈಕ್ ಒಂದೊಂದ್ ಹಾರ್ಟ್ ಸ್ಪ್ಯಾಮ್. ನಿಮ್ ಒಂದೊಂದ್ ಲೈಕ್ ಇಂದ ನಿಮ್ಗೇನ್ ಫರಕ್ ಬೀಳ್ತಿರೋದಿಲ್ಲ, ಒಂದೊಂದ್ ಲೈಕ್ ಒಂದೊಂದ್ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಏನು ಫರಕ್ ಬೀಳ್ತಿರೋದಿಲ್ಲ. ಬಟ್ ಯಾರ ಸ್ಟ್ರೀಮ್ ಮಾಡ್ತಿರ್ತಾರ, ಯಾರು ಲಾಗ್ ಮಾಡ್ತಿರ್ತಾರಲ್ಲ, ಒಂದೊಂದ್ ಲೈಕ್ ಒಂದೊಂದ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗ ನಮ್ಗೆ ಖುಷಿ ಆಗಿರೋದ್ ನಮ್ಗೆ ಅಷ್ಟೇ ಗೊತ್ತ. ಸೊ ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡ್ರಿ. ನಮ್ಗಷ್ಟ ಅಂತಲ್ಲ, ಇವಂಗ ಅಷ್ಟ ಅಂತಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡ್ರಿ, ಎಲ್ಲಾರನು ಬೆಳೆಸ್ರಿ. ಹಂಗ ನೀವು ಬೆಳೀರಿ, ನಮಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಸೊ ಬಡವ್ರನ್ನ ಬೆಳೆಸ್ರಿ. ಯಾಕಂದ್ರ ಬಡವರು ಕಷ್ಟ ಎಷ್ಟ್ ಪಟ್ಟಿರ್ತಾರ ಅನ್ನೋದು ಅವ್ರಿಗೆ ಗೊತ್ತು. ನಮ್ ದೋಸ್ತ ಎಷ್ಟ್ ಕಷ್ಟ ಪಟ್ಟಾರ ಅನ್ನೋದು ನಮಗ್ ಗೊತ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಬಾಳ ಕಷ್ಟ ಪಟ್ಟಾರವ. ಕೆಲ್ಸಕ್ ಹೋಗಿ ಅದು ಒಂದೊಂದ್ ದಿನ ಸ್ಟ್ರೀಮ್ ಮಾಡ್ಲಾರ್ದ ಹಂಗ ಇದ್ದಾನು, ಅದು ಬಾಳ ಹಾಳ ಮಾಡ್ಕೊಂಡಿರ್ತಾರವ ಸ್ಟ್ರೀಮ್ ಮಾಡ್ಲಾರ್ದಕ್ಕ. ಒಂದೊಂದ್ ದಿವ್ಸ ಊಟ ಬಿಟ್ಟಿನಿ, ಕರೆ ಸ್ಟ್ರೀಮ್ ಮಿಸ್ ಮಾಡೋದು ಅಷ್ಟು ಬಾಳ ಏನಾದ್ರು ರೇರ್ ಬರ್ತಾರ. ಸ್ಟ್ರೀಮ್ ಮಿಸ್ ಮಾಡಿದ್ನಿ ಅಂದ್ರ ಅವತ್ತು ಚೆನ್ನಾಗ್ ಊಟ ಹೋಗುದಿಲ್ಲ ನಮಗ್. ಅಂತದೈತಿ ನಮ್ ಪರಿಸ್ಥಿತಿಗೆ. ಹೊಸದಾಗಿ ಎಲ್ಲಾರು ಸಿಗ್ತಾರ, ಭೇಟಿ ಆಗ್ತಾರ, ನಮ್ನ ಗೇಮ್ ಒಳಗೆ ಇಷ್ಟ ಪಡ್ತಾರ. ಎಲ್ಲಾ ನೋಡಿದ್ರ ಖುಷಿ ಆಕೈತಿ. ಈಗ ಮೊದಲನೇ ಹೆಜ್ಜೆ ಐತಿ, ಇನ್ನೂ ಸಪೋರ್ಟ್ ಮಾಡ್ರಿ. ನಿಮ್ ಸಪೋರ್ಟ್ ಇಂದ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕವ. ಯಾಕಂದ್ರ ಈ ಗೇಮಿಂಗ್ ಲೆವೆಲ್, ಕನ್ನಡ ಗೇಮಿಂಗ್ ಲೆವೆಲ್ ಒಳಗ ನಮ್ ದೋಸ್ತ್ ಬೆಳಿಬೇಕು. ಹಂಗ ಎಲ್ಲಾ ಕನ್ನಡ ಸ್ಟ್ರೀಮರ್ಸ್ ಗಳು, ವ್ಲಾಗರು ಎಲ್ಲಾರು ಬೆಳಿಬೇಕು. ಯಾಕಂದ್ರೆ ನಮ್ ಕನ್ನಡ ಗೇಮಿಂಗ್ ಕಮ್ಯುನಿಟಿ, ಆ ವ್ಲಾಗಿಂಗ್ ಕಮ್ಯುನಿಟಿ ಎಲ್ಲಾರು ಬೆಳಿಬೇಕು. ಹಂಗ ಸಪೋರ್ಟ್ ಮಾಡ್ರಿ ಎಲ್ಲಾರು ನನ್ನ ಹಾಗೂ ಅರುಣ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ದೋಸ್ತರಿಗೆಲ್ಲರಿಗೂ ಶೇರ್ ಮಾಡ್ರಿ. ಈಗ ಪ್ರತಿದಿನ ಸ್ಟ್ರೀಮ್ ನೋಡ್ರಿ, ಎಂಜಾಯ್ ಮಾಡ್ರಿ, ಅವ್ನು ಕೂಡ ಆಡ್ರಿ ಫುಲ್ ಗಜಮಾನ. ನೀವು ಯಾರು BGM ಲವರ್ ಅದರ್ಲ, ಇಲ್ಲಿ ಮ್ಯಾಲ್ಗಡೆ ಈ ಕಡೆ ಲಿಂಕ್ ಐತ್ ನೋಡ್ರಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಪ್ರತಿದಿನ ಲೈವ್ ಇರ್ತಾನೋ, ಹೋಗ್ರಿ, ಜಾಯಿನ್ ಆಗ್ರಿ. ಹಂಗ ಕಸ್ಟಮರ್ ಮಾಡ್ತಿರ್ತಾನೋ, ನಿಮ್ಗ ಅವ್ನು ಕೂಡ ಆಡಕ್ಕೂ ಅವಕಾಶ ಸಿಗ್ತೈತಿ. Festival, Day 3. ಇವತ್ತು 3ನೇ ದಿನ. ನಾಳೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅದಕ್ಕೆ ಎಲ್ಲ ಪೂರ್ವ ಸಿದ್ಧತಾ ತಯಾರಿ ನಡೆದಿದ್ವು. ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಸಾಧ್ಯವಾದಷ್ಟು ತಮ್ಮ ಅಡುಗೆ ಸಾಮಗ್ರಿಗಳನ್ನು ತಂದು ನಾಳೆಗೆ ಇದರ ಅನ್ನಪ್ರಸಾದ ಸಂತರ್ಪಣೆ ಕಾರ್ಯಕ್ರಮ ಐತಿ. ಅದಕ್ಕೆಲ್ಲ ಪ್ರಿಪರೇಷನ್ ನಡೆದವು. ಅವಾಗ ಇಲ್ಲೆಲ್ಲಾ ನಮ್ ಹಿರಿಯರು ಎಲ್ಲಾರು ಬಂದಾರ. ಇವ್ರೆಲ್ಲ ನಮ್ ಓಣಿ ಹಿರಿಯರು, ಇವ್ರ ಸಪೋರ್ಟ್ ಇಂದ ನಮಗ ಜಾಸ್ತಿ ಇದನ್ ಸಿಕ್ಕೈತಿ. ನಮ್ಮ ಬ್ಯಾಕ್ ಬೋನ್ ಸಿಸಲ್ ಗಸ್ಕೇನ ಅವರು ಬಂದಿದ್ದಾರೆ. ಅವ್ರು ಮಾತಾಡ್ಸ್ತೀನಿ ಬನ್ನಿ ಅಣ್ಣ, ಒಂದ್ 2 ಅನಿಸಿಕೆ ಅಣ್ಣ. ಏನಿಲ್ಲ, ಎಲ್ಲ ಚಲೋ ತಂಗ ನಡ್ಸ್ಕೊಂಡ್ ಬರತ್ತರಿ. 11 ವರ್ಷ ಆತ, 13ನೇ ವರ್ಷ ಆತ. ಇನ್ನು ಮುಂದ ಚೆನ್ನಾಗಿ ನಡೆಸ್ಕೊಂಡವ್ರಿ. ಒಕ್ಕಟ್ಟಿನಿಂದ ಎಲ್ಲಾರು ಸೇರಿ ಮಾರೋಣ. ನೀವೆಲ್ಲಾ ಸಹಾಯ ಸಹಕಾರ ಇದ್ರ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ದೊಂದ್ ಹೆಸರು ಬರ್ತೈತಿ ಹೇಳ ಹೇಳ್ತನ. ಎಲ್ಲ ಬಾಳ ಸಪೋರ್ಟ್ ಮಾಡ್ಯಾರ. ಯಾಕಂದ್ರ 3ನೇ ವರ್ಷದ ನಾವು ಇಲ್ಲಿ ಸಿನಿಮಾ ಮಾಡಿದ್ವಿ, ನಮಗ್ ಬಾಳ ಸಪೋರ್ಟ್ ಮಾಡ್ಕೊಂಡ್ ಬಂದಾರ. ಅಣ್ಣ ಇರ್ತಕ್ಕಂದ್ರ ನಾವ್ ಇಲ್ಲಿ ಬರ್ತಿದ್ದಿಲ್ಲ.
ಹಂಗ ನಮ್ ಇನ್ನೊಬ್ರು ಹಿರಿಯರು ಮಾತಾಡ್ಸಕ್ಕಂಥದ್ದು ಅವ್ರು ಬಾಳ ನಾಚಕತ್ತಿದ್ರು ಮಾತಾಡಕ್ಕೆ. ಇವಾಗ ಇನ್ನೊಬ್ರು ಹಿರಿಯರು ಇಲ್ಲಿ ನಮ್ ಜೊತೆ ಅದಾರೋ ಅವ್ರನ್ನ ಮಾತಾಡ್ಸೋಣ ಬರ್ರಿ, ಅವ್ರ ಅನ್ಸಿಕೆ ಕೇಳೋಣ ಬರ್ರಿ. ಸ್ವಾಮಿಗಳ ಏನ್ ಅನ್ಸುತ್ತೆ ನೀವು ಅಂತೀರಿ? ನಮ್ ಒಂದ್ ಸ್ವಲ್ಪ ಮಾತಾಡ್ಲಿ. ಹುಡುಗರು ಎಲ್ಲ ಒಕ್ಕಟ್ಟಾದ್ರೆ ಚಲೋ ಆಕತಿ, ಒಕ್ಕಟ್ದಿಂದ ಎಲ್ಲಾ ಮಾಡ್ಕೊಂಡ್ ಹೋಗ್ರಿ. ಮುಂದಿನ ವರ್ಷದಾಗ ಎಲ್ಲಾರು ಕಲ್ಯಾಣ ಆಗ್ಲಿ, ಎಲ್ಲಾರು ಚಲೋ ಹೆಂಗ್ ಸಿಗ್ಲಿ. ಕೇಳ್ತಾರ ಪೂಜೆ ಕುಂದ್ರಾಕ ಯಾರು ಹುಡುಗರು ಇಲ್ಲ ಆಗ್ಯಾವು, ಯಾರ್ಯಾರು ಮದ್ವಿ ಆಗದ್ಲ ಅವ್ರು ಹೋಗಿ ಕೊಡ್ರಿ 5 ಮಂದಿ. ನೋಡ್ರಿ ಎಲ್ಲರಿಗೂ ಎಲ್ಲ ಒಂದ್ ಸುಶೇಖರ್ ಆಗ್ತಾರೋ ಅದೆಲ್ಲ ಪಾಲಿಸ್ಬೇಕು, ಸ್ಟ್ರಿಕ್ಟ್ ಪಾಲಿಸ್ಬೇಕು. ಇಷ್ಟೆಲ್ಲಾ ವಿಡಿಯೋ ಮಾಡಿ ಎಲ್ಲಾ ನಿಮ್ಗ ಯೂಟ್ಯೂಬ್ ದಾಗ ನಿಮ್ಗ ಎಲ್ಲಾ ತೋರ್ಸ್ಬೇಕಂತ ಮಾಡ್ರಿ. ಇದ್ರ ಹಿಂದ ಇಬ್ರು ಕಾಣದ ಕೈಗಳ ಯಶಸ್ ಐತಿ ನಿಮ್ಗ, ಅವ್ರನ್ನ ಮಾತಾಡ್ಸ್ಕೊಂಡ್ರಿ ಇಲ್ಲಿ. ಇಲ್ಲೇ ನಾ ನೋಡ್ರಿ ವಿನಾಯಕ್ ಅಂತ, ಇವ ಎಡಿಟರ್, ಇವ ಎಡಿಟ್ ಮಾಡ್ತಾನ ಎಲ್ಲಾ ತರ. ಅವ್ನ್ ಮಾತಾಡ್ಸ್ಕೊಂಡ್ ಬರ್ರಿ ಇವನ. ಹೆಂಗ ಅನ್ಸೈತಿ ನಿಮ್ಗ? ಹಂಗೆ ಚಂದ ಅನ್ಸೈತಿ ಅನ್ನ ಎಲ್ಲ. ಬಟ್ ಅರುಣನ ವಿಡಿಯೋ ಬಾರಿ ಮಾಡ್ತಾನು, ಅವಂಗೆಲ್ಲಾ ಸಪೋರ್ಟ್ ಮಾಡ್ರಿ. ಮತ್ ಹುಡುಗು ನಾಚ್ತಾವು, ಸ್ವಲ್ಪ ಕ್ಯಾಮ್ರಾ ಅಂದ್ರ ಕಂಡ್ರ ನಾಚ್ ನೀರ್ ಆಗತ್ತಾವು. ಅದ್ರ ಸಂಬಂಧ ಜಾಸ್ತಿ ಮಾತಾಡೋರ ಅವ್ರ. ಈಗ ಇನ್ನೊಬ್ಬನ್ ಮಾತಾಡ್ಸ್ಕೊಂಡ್ ಬರೀಲಿ. ಇವನ್ ಹೆಸರು ಇವ್ ಒಂಥರ ನಮ್ ಬ್ಯಾಕ್ ಬೋನ್ ಇದ್ದಂಗೆ. ನಮ್ ಕ್ಯಾಮ್ರಾ ಮ್ಯಾನ್ ಅಂದ್ರ ಏನ್ ತಿಳಿದಾರ ನೀವು? ಮಾತಾಡ್ಸ್ಕೊಂಡ್ ಬರ್ರಿ ಕ್ಯಾಮ್ರಾ ಮ್ಯಾನ್. ಏನ್ ಅನಿಸ್ತೈತಿಪ್ಪ ನಿಮ್ಗ ಕ್ಯಾಮ್ರಾ ಹಿಡ್ಕೊಂಡಿದ್ದ? ನಾವು ಖಾಲಿ ಇರ್ತೀವಿ, ಎಲ್ಲಾ ಅನ್ನ ವಿಡಿಯೋ ಮಾಡಂತ ಹೇಳಿ ಕೊಟ್ಟತಾನು, ವಿಡಿಯೋ ಮಾಡತ್ತ ಕೊಟ್ಟಿರ್ತಾನು. ಅಷ್ಟ ಚಲೋ, ಹಂಗ ಖಾಲಿ ಇದ್ದಾಗ ಅಷ್ಟ್ ಮಾಡಿರ್ತೀವಿ. ಅಷ್ಟ ಚಲೋ ಐತಿ. ಎಲ್ಲಾರು ಅರುಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಫಾಲೋ ಆಗ್ರಿ. ಆ ಹುಡುಗ ಬಾಳ ನಾಚಾಗ್ತಾನು. ಅವ ಯಾಕರ ಈ ಕ್ಯಾಮ್ರಾ ಮುಂದಟ್ ನಾಚಾಗ್ತಾನ, ಕ್ಯಾಮ್ರಾ ಹಿಂದವ ಬಾಳ ಕಟ್ ಮಾತಾಡ್ತಾನೋ ನಿಮ್ಗೆ ಗೊತ್ತಿಲ್ಲ ಅದ. ವರ್ಷಂಕರಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚೇತನ್ ಕಮತಿಗೆ ಅವರು ಪೂಜೆಯಲ್ಲಿ ಕೂರುತ್ತಿದ್ರು. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿದ ಮೇಲೆ ಸ್ವಚ್ಛ ಮಾಡಕ್ಕೆ ಅಂತ ನಮ್ ಶ್ರೀಸಲನ ಅಗಸ್ತಿ ಅವರು ಹಾಗೆ ಅವ್ರ ಸಂಗಡಿಗರು ಕೂಡಿ ಎಲ್ಲ ಸ್ವಚ್ಛತೆ ಮಾಡಕತ್ತಿರು. ಫೈನಲ್ ಆಗಿ ಡೇ 5 ಅಂದ್ರೆ 5ನೇ ದಿನ ಬಂದೇ ಬಿಡ್ತು. 5ನೇ ದಿವಸ ನಾವು ಗಣಪತಿನ ವಿಸರ್ಜನೆ ಮಾಡೋಕೆ ಅಂತ ಮಂಗಳಾರತಿನ ಮಾಡಕತ್ತಿದೀವಿ. ಗಣೇಶನ ಪ್ರತಿಷ್ಠಾಪನೆ ಮಾಡುವಾಗ ಭವ್ಯವಾದ ಮೆರವಣಿಗೆಯ ಮೂಲಕ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ವೋ ಆ ತರ
ಕಳಿಸುವಾಗನು ಅಂದ್ರೆ ವಿಸರ್ಜನೆ ಮಾಡುವಾಗಲೂ ಭವ್ಯವಾಗಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡ್ಬೇಕಂತ ಎಲ್ಲರೂ ಡಿಜೆಯನ್ನ ಹಚ್ಚಿದ್ವಿ. ಫೈನಲ್ ಆಗಿ ವಿಸರ್ಜನೆ ಮಾಡುವ ಸ್ಥಳಕ್ಕೆ ಹೊಂಟಿವಿ. ಬರೀ ಹೋಗೋನು ಗಣಪತಿನ ವಿಸರ್ಜನೆ ಮಾಡುನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಲಾಗ್ ಆಗಿ ಮತ್ತೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಟನ್ ಮೇಲೆ ಕ್ಲಿಕ್ ಮಾಡಿ.